ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗಷ್ಟೇ ಟಿಫಿನ್ ತಿಂದು ಮಧ್ಯಾಹ್ನಕ್ಕೆ ಏನು ಮಾಡೋದಪ್ಪ ಅಂತ ಅನ್ಕೊತಾ ಇದ್ವಿ. ನನಗೆ ಅಂತ ಹೇಳಿಬಿಟ್ಟು ನಾನೇ ಹೇಳಿಬಿಟ್ಟು ಏನೋ ಒಂದು ಸೊಪ್ಪಿನ ಪಲ್ಯ ಆದ್ರೂ ತಿನ್ಬೋದೇನೋ ಅಂತ ಹೇಳಿಬಿಟ್ಟು, ಯಾಕಂದರೆ ನಾನು ಪ್ರೆಗ್ನೆಂಟು. ಆಲ್ರೆಡಿ ಹೊಸದಾಗಿ ವೀಡಿಯೋ ನೋಡೋರಿಗೆ ಗೊತ್ತಿರಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ಇವಾಗ 3 ಮಂತ್ ರನ್ನಿಂಗು. ಹಾಗಾಗಿ ಏನು ತಿಂದರೂ ತಿನ್ನೋಕೆ ಆಗ್ತಾನೇ ಇಲ್ಲ. ತಗೊಂಡ್ರು ತಿಂದರು ಮಾಡಿದ್ರು ಮಾಡೋಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ನೋಡಿ, ಫ್ರೆಶ್ ಆಗಿದೆ ಇವತ್ತು. ಫ್ರೆಶ್ ಆಗಿರೋ ಅಥವಾ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ, ಓಕೆನಾ? ವಾವ್, ಎಂತ ಸೂಪರ್ ಆಗಿದೆ ಅಲ್ಲ. ವಾವ್, ಎಷ್ಟು ಚೆನ್ನಾಗಿದೆ ನೋಡು. ಸ್ಮೆಲ್ ಕಾದು ಚಿನ್ನ, ಎಷ್ಟು ಫ್ರೆಶ್ ಆಗಿದೆ ನೋಡು. ಎಲೆಗಳಂದ್ರೆ ಸಾಕು. ತಗೊಬಂದು 3 ದಿನ ಆಯ್ತು ಇದು ಮಾರ್ಕೆಟಲ್ಲಿ. ಆದ್ರೂ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇಷ್ಟೊಂದು ಫ್ರೆಶ್ ಆಗಿದೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ತಗೊಬಂದಿದ್ದ ದಿನ ನೋಡಿರ್ಲಿಲ್ಲ. ಇವಾಗ ತೆಗಿತಾ ಇದೀನಿ ಸೋಸನ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ 2 ಕೊತ್ತಂಬರಿ ಸೊಪ್ಪು ತಗೊಬಂದಿದ್ದಾರೆ. ಇವಾದ್ರೆ ಆಗಲೇ ಸತ್ತೋಗ್ಬಿಟ್ಟಿದೆ, ಈಗ ಅಡ್ಡ ಬಿದ್ದೋಗ್ಬಿಟ್ಟಿದೆ ಇವಾಗ್ಲೇನೆ. ಇದಂತೂ ಸಖತ್ ಫ್ರೆಶ್ ಆಗಿದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಆಲ್ರೆಡಿ ಗೊತ್ತು. ಆದರೆ ಇವಾಗ ಪ್ರೆಗ್ನೆಂಟ್ ಇರೋರ ಬಾಯಿಗೆ ಟೇಸ್ಟ್ ಬೇರೆನೇ ಆಗಿರುತ್ತಲ್ವ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಮಗೆ ಮಾಮೂಲಿ ಎಲ್ಲರೂ ತಿನ್ನೋ ಥರ ಟೇಸ್ಟು ನಮ್ಮ ಬಾಯಿಗೆ ಸಿಗಲ್ಲ. ಹಾಗಾಗಿ ನನಗೆ ಆ ರೈಸ್ ಐಟಮ್ಸು ಅದು ಇದು ಹೋಗ್ತಾ ಇಲ್ಲ. ಹಾಗಾಗಿ ನಾನು ಜಸ್ಟ್ ಇದನ್ನು ಪಲ್ಯ ಮಾಡ್ಕೊಂಡಾದ್ರೂ ತಿನ್ಬೋದು. ಸೊಪ್ಪು ಒಳ್ಳೇದಂತಾರಲ್ವಾ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಸೊಪ್ಪು ತಿನ್ನೋದ್ರಿಂದ, ಹಣ್ಣು ತಿನ್ನೋದ್ರಿಂದ ತುಂಬ ಒಳ್ಳೇದು ಅಂತ ಹೇಳ್ತಾರಲ್ವ. ಹಾಗಾಗಿ ತಿಂತಾ ಇದ್ದೀನಿ. ಆಮೇಲೆ ನನಗೆ ಇವಾಗ ಚಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಳಗಡೆ ಇರಂಗಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಕಿಚನ್ ಪಕ್ಕದಲ್ಲೇ ಒಂದು ಸಣ್ಣದಾಗಿ ಸ್ಪೇಸ್ ಆಗಿ ಬಾಲ್ಕನಿ ಕೊಟ್ಟಿದ್ದಾರೆ. ಆ ಬಾಲ್ಕನಿಲಿ ಕುತ್ಕೊಂಡು ನಾನು ಸೋಸೋಣ ಅಂತ ಬಂದಿದ್ದೀನಿ. ಹಾಗೆ ನನ್ನ ಕಂದ ಅಥರ್ವ ನಾನು ಎಲ್ಲಿ ಹೋಗ್ತೀನೋ ಅಲ್ಲೇ ಬರ್ತಾನೆ. ಯಾಕಂದರೆ ಮನೇಲಿ ನಾವಿರೋದೇ ಇಬ್ರು, ಇವಾಗ ಎಲ್ಲ ಡ್ಯೂಟಿಗೆ ಹೋಗಿದ್ದಾರಲ್ವಾ. ಹಾಗಾಗಿ ನಾನು ಎಲ್ಲಿ ಹೋಗ್ತೀನೋ ಅಲ್ಲೇ ಓಡಾಡ್ತಾ ಇರ್ತಾನೆ. ಹಾಗೆ ಅವನಿಗೆ ಕುತ್ಕೊಳಕ್ಕೆ ಸರಿ ಆಗ್ತಾ ಇಲ್ಲ ಅಂತ ಹೇಳಿ ಇದೆ ಅಲ್ವಾ, ಇದು ಮಸ್ಕಿಟೋ ನೆಟ್ಟು ಡೋರಿಗೆ ಹಾಕೊಳಕ್ಕೆ. ಓಪನ್ ಮಾಡಿದ್ರೆ ಮ್ಯಾಗ್ನೆಟ್ಸ್ ಇರುತ್ತೆ, ಇಲ್ಲಿ ಸೈಡಲ್ಲಿ ಅಂಟ್ಕೊಳುತ್ತೆ. ಈ ಥರ ಹಾಕೊಂಡಿದ್ದೀವಿ. ಅವ್ನು ಕೂರಕ್ಕೆ ಚೆನ್ನಾಗಾಗಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊತಾ ಇದ್ದಾನೆ. ವಾ ಚಿನ್ನ, ಕುತ್ಕೋ ಬಾ ಚಿನ್ನ, ಮಾಡೋಣ ಇವತ್ತು ಸೊಪ್ಪಿನ ಪಲ್ಯ ಮಾಡೋಣ. ಹಾ ಕುತ್ಕೋ. ಇಲ್ಲಲ್ಲ, ನನ್ನ ಮೇಲಲ್ಲ, ಅಲ್ಲಿ ನಿನಗೆ ವೇರಿ ಸನ್ನಿ ಪದ ಚಿನ್ನ. ಸನ್ನಿ ಸೂಪರ್ ಉಂದ, ಪರವಾಗಿಲ್ಲ. ಈ ಕಾಲತ್ಲೇದಾ? ಅಯ್ಯೋ ಬಂಗಾರ, ಇಲ್ಲಾಂದ್ರೆ ಈ ಕಡೆ ಕಾಲದ್ದು ಈ ಕಡೆಗೆ ವಸ್ತಾವ ಆಡೆ ಉಂಟವಾ? ಓಕೆ ಚಿನ್ನ, ಲೀವ್ ತೀಸ್ತವಾ? ಓಕೆ. ನೋಡಿ, ನನ್ನ ಮಗ ಕೂಡ ನನ್ನ ಜೊತೆ ಹೆಲ್ಪ್ ಮಾಡಕ್ ಬರ್ತಾ ಇದ್ದಾನೆ. ಇನ್ನೊಂದೇನಪ್ಪಾ ಅಂದ್ರೆ, ಈಗ ಎಷ್ಟೋ ಜನ ಒಂದು ಮಕ್ಕಳು ಹುಟ್ಟಿ 1 ವರ್ಷದಲ್ಲೇ ಮತ್ತೆ ಪ್ರೆಗ್ನೆಂಟ್ ಆಗಿಬಿಡ್ತಾರೆ. ಅವ್ರು ಹೇಗೆ ನೋಡ್ಕೊತಾರೆ ಅನ್ನೋ ಗೊತ್ತಿಲ್ಲ ನನಗೆ. ಇಷ್ಟು ದೊಡ್ಡ ನೀವು ಇವಾಗ 3.5 ವರ್ಷ ಆಗ್ತಾ ಇದೆ ಅವನಿಗೆ. ಈಗ ಇನ್ನೊಂದು ಹುಟ್ಟೋಷ್ಟೊತ್ತಿಗೆ ಅವನಿಗೆ 4 ವರ್ಷ ಆಗಿರುತ್ತೆ. ಹೀಗೆ ನನಗೆ ಪರವಾಗಿಲ್ಲ, ಹೀಗಾರು ಇದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಅಷ್ಟು ಸಣ್ಣ ಮಕ್ಕಳು ಇಟ್ಕೊಂಡು ಹೇಗಪ್ಪ ನೋಡ್ಕೊತಾರೆ ಅನಿಸುತ್ತೆ ನನಗೆ. ಇವನು ಪರವಾಗಿಲ್ಲ, ಹೆಲ್ಪ್ ಮಾಡ್ತಾನೆ. ನಾನೇನಾರು ಕೆಲಸ ಕೊಟ್ಟರೆ ಹೆಲ್ಪ್ ಮಾಡ್ತಾನೆ, ಅವನೇ ಮಾಡಿಕೊಟ್ಟು. ಇಲ್ಲ ಅಂದರೆ ನನಗೆ ಕೆಲಸ ಕೊಡ್ತಾ ಇರ್ತಾನೆ. ಸಖತ್ತಾಗಿದೆ ನೋಡಿ. ವಾ, ಹಳ್ಳಿಲಿ ನಮ್ಮ ಮನೇಲಿ ನಾವು ಊರಿಗೆ ಹೋಗ್ತೀನಿ 5 ಮಂತಲ್ಲಿ. ಊರಿಗೆ ಹೋದ್ಮೇಲೆ ನಮ್ಮ ತವರೂರು, ನಮ್ಮ ಮನೆ ಅಮ್ಮನ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ ಕಡೆ ನಮಗೆ ತುಂಬ ಪ್ಲೇಸ್ ಇದೆ. ಮನೆ ಹಿಂದ್ಗಡೆ ಎಲ್ಲ ಸ್ವಲ್ಪ ಜಾಗ ಇದೆ. ನಮ್ಮ ಅಮ್ಮ ಅಲ್ಲೇ ಹಾಕೋರು ಇದನ್ನೆಲ್ಲ. ಇದ್ರ ಬೀಜ ಸಿಗುತ್ತಂತೆ, ಅದನ್ನ ಅಲ್ಲೇ ಹಾಕೋರು. ಕೊಡಪ್ಪಿ, ಹಂಗಲ್ಲ ತೆಗಿಯೋದು. ಇದೇನಿದ್ದು ಬರೀ ಸಿಪ್ಪೆ ಪುದೀನ ಸೊಪ್ಪು ತೆಗ್ದಂಗೆ ತೆಗಿತಿದ್ಯಲ್ಲ ಚಿನ್ನ. ಹಿಂಗಲ್ಲ, ಇಲ್ಲಿ ನೋಡು ಮಮ್ಮಿ ಹೆಂಗೆ ತೆಗ್ದಿತ್ತು ನೋಡು. ಹಿಂಗೆ ಮಾಡ್ಬೇಕು. ಓಕೆನಾ ಕಂದ? ಪುದೀನ ಸೊಪ್ಪು ಅಂದ್ಕೊಂಡಿದ್ಯಾ? ಇದು ಹಾಳು ಮಾಡ್ತೀಯಲ್ಲ ಚಿನ್ನ, ನೀನು ಹಿಂಗೆ ಮಾಡಬಾರ್ದು ಕಂದ. ಹಾಳು ಮಾಡ್ತೀಯ ಕಂದ ನೀನು. ನಿಧಾನಕ್ಕೆ ನೋಡಿಲಿ ಮಮ್ಮಿ ಹೆಂಗೆ ಮಾಡುತ್ತೆ ಹಾಗೆ ಮಾಡು. ಇಲ್ಲಿ ನೋಡು, ಹಿಂಗೆ ಇಟ್ಕೊಂಡು ಹಿಂಗನ್ನು ಫಸ್ಟು. ಹುಳ ಇದ್ದರೆ ಬಿದ್ದೋಗುತ್ತೆ. ಆಮೇಲೆ ಎಲೆಗಳೆಲ್ಲ ಚೆನ್ನಾಗಿದ್ದಾವ ಅಂತ ನೋಡ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಇರುತ್ತಲ್ವಾ, ಈ ಲಾಸ್ಟಲ್ಲಿರೋದು ಎಲ್ಲಿ ಕಟ್ ಆಗುತ್ತೆ ಅಲ್ಲಿ ತನಕ ಕಟ್ ಮಾಡಿ ಇದು ಮಾತ್ರ ಬಿಸಾಡಬೇಕು. ಓಕೆನಾ? ನಮ್ಮೂರಲ್ಲಿ ಹಿಂದ್ಗಡೆ ಎಲ್ಲ ತುಂಬ ಪ್ಲೇಸ್ ಇದೆ.
ಪ್ಲೇಸ್ ಇದೆ. ಅಲ್ಲಿ ಅಮ್ಮ ಬದನೆಕಾಯಿ, ಈ ಹರಬೆ ಸೊಪ್ಪು, ಅವರೆಕಾಯಿ, ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ನನಗೆ ಅಲ್ಲಿ ಹೋದಾಗ ತುಂಬ ಇಷ್ಟ. ನಾನು 5 ಮಂತಿಗೆ ಹೋದಾಗ ಅಲ್ಲಿ ವೀಡಿಯೋ ಮಾಡ್ತೀನಿ, ತಪ್ಪದೆ ನೋಡ್ತಾ ಇರಿ. ಇಲ್ಲಿ ಏನಪ್ಪ ಏನಿಲ್ಲ, ಒಳ್ಳೆ ಒಂದು ಗೂಡಲ್ಲಿ ಇದ್ದಂಗೆ ಇರುತ್ತೆ. ಈಗ ಹೋದರೆ ಹೊರಗಡೆ ಎಲ್ಲ ಕಡೆ ಸಿಟಿ ಕಡೆ ಒಳಗಡೆ ಹೋಗಬೇಕು, ಅದು ಬಿಟ್ಟರೆ ಮನೆಯಲ್ಲೇ ಇರಬೇಕು. ಮನೇಲಿ ನಮ್ದಾಯ್ತು, ನಮ್ಮ ಪಾಡಾಯಿತು, ನಮ್ಮ ಅಡುಗೆ ಆಯಿತು ಅಂದ್ಕೊಂಡಿರೋದು. ಇದರಲ್ಲೂ ಇವಾಗ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾವು 2nd ಫ್ಲೋರಲ್ಲಿ ಇರೋದು. ನನಗೆ ಒಂದು ಹೆಜ್ಜೆ ತೆಳಗಡೆ ಹೊರಗಡೆ ಸ್ಟೆಪ್ಸ್ ಇಳಿಯೋಕ್ಕೆ ಬಿಡಲ್ಲ. ಇಲ್ಲ ಅಂದಿದ್ರೆ ಡೈಲಿ ನಾವು ಮಾರ್ನಿಂಗು ಫಸ್ಟು ನಮ್ಮದು ಹೇಗಿತ್ತು ಅಂದರೆ, ಡೈಲಿ ಮಾರ್ನಿಂಗ್ ನಾವು 4:30 ಹಂಗೆ ಎದ್ಬಿಟ್ಟು ಮಾರ್ನಿಂಗು 4:30ಇಂದ 5:30 ಒಳಗಡೆನೆ ನಾವು ಟಿಫಿನ್ ರೆಡಿ ಮಾಡಿಕೊಂಡು 5:30 ಹೋಗ್ತಿದ್ವಿ. ನಾವು ಎಲ್ಲ ಎದ್ದು ಗ್ರೌಂಡಿಗೆ ಹೋಗ್ಬಿಟ್ಟು ಶಟಲ್ ಕಾಕ್ ಆಡಿಕೊಂಡು 8:30 8 o'clock ಹಾಗೆ 8 ಗಂಟೆ ಹಾಗೆ ಮನೆಗೆ ಬರ್ತಾಯಿದ್ವಿ. ಇವನು ಸಣ್ಣನಲ್ವಾ, ಹಾಗೆ ಇವನಿಗೂ ಸ್ವಲ್ಪ ಕ್ರಿಕೆಟು ಬಾಲು ಎಲ್ಲ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ. ವೆದರ್ ಎಲ್ಲ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲೇ ಪಾರ್ಕ್ ಇದೆ, ನಾವು ನಮಗೆ ಗ್ರೌಂಡು ಬೆಂಚಿನ ಅಲ್ಲಿಗೆ ಹೋಗಿ ಆಟ ಆಡ್ಕೊಂಡು ಬರ್ತಾಯಿದ್ವಿ. ಈಗಂತೂ ಹೋಗ್ತಾನೆ ಇಲ್ಲ, ಚಳಿ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಬೇರೆ ಕೆಳಗಡೆ ಹೋಗಂಗಿಲ್ಲ. ವಾಕ್ ಮಾಡೋದಾದ್ರೂ ಇಲ್ಲೇ ಮೇಲೆ ಮಾಡ್ಕೊ ಅಂತ ಹೇಳ್ತಾರೆ. ಈಗ ನಮ್ದು ಇದೇ ಅಮ್ಮ ಪುಟ್ಟ ಪ್ರಪಂಚ ಆಗಿದೆ. ಹಾಗಾಗಿ ನಾನು 5 ತಿಂಗಳಿಗೆ ನಮ್ಮೂರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದರೆ ಫುಲ್ಲು ಫ್ರೀ. ನಮ್ಮದೇನು ಅಷ್ಟು ದೊಡ್ಡ ಮನೆ ಅಲ್ಲ, ಊರಲ್ಲಿ ಹಳ್ಳಿ ಮನೆ ಚೆನ್ನಾಗಿರುತ್ತೆ. ಹಳ್ಳಿ ವೆದರು ತುಂಬ ಚೆನ್ನಾಗಿರುತ್ತೆ. ಹಿಂದೆ ಮುಂದೆ ಎಲ್ಲ ಓಡಾಡ್ಕೊಂಡು ಆರಾಮಾಗಿರ್ಬೋದು. ನಮ್ಮ ಮನೆ ಮುಂದ್ಗಡೆನೇ ಟ್ರೈನ್ ಹೋಗುತ್ತೆ, ಬಸ್ಗಳು ಹೋಗುತ್ತೆ. ಚೆನ್ನಾಗಿದೆ ಆ ಕಡೆ ನೋಡೋಕ್ಕೆಲ್ಲ ಲೊಕೇಶನ್ನು. ನೆಕ್ಸ್ಟ್ ಹೋದಾಗ ಅಲ್ಲಿ ವಿಡಿಯೋ ಮಾಡ್ತೀನಿ ನೋಡಿ. ಇನ್ನೊಂದು ನಮಗೆ ಪ್ಲಸ್ ಪಾಯಿಂಟ್ ಏನಂದರೆ, ನಮ್ಮೂರಿಗೆ ಹೋದರೆ ನನಗೆ ನಮ್ಮ ಅಮ್ಮನೇ ಅಡುಗೆ ಮಾಡಿಕೊಡ್ತಾರೆ. ಅಡುಗೆ ಮಾಡೋ ಕೆಲಸನೇ ಇರೋದಿಲ್ಲ. ಏನು ಇದು ಒಂದು ಸೇರಿಲ್ಲ ಅಂದರೆ ಇನ್ನೊಂದು ಥರದ್ದು ಏನೋ ಒಂದು ಮಾಡಿಬಿಟ್ಟು ಕೊಡ್ತಾರೆ, ಏನೋ ಒಂದು ಹೋಟೆಲ್ ಸೇರಲಿ ಅಂತ. ಯಾವುದೇ ಥರ ಕೆಲಸ ಇರೋಲ್ಲ, ಫುಲ್ಲು ಫ್ರೀ. ನಿಮಗೆ ಫುಲ್ಲು ಎಂಟರ್ಟೈನ್ಮೆಂಟ್ ಕೊಡ್ಬೋದು. ಏನೇನಿದೆ, ಹೇಗಿದ್ದೀವಿ ನಾವು ಅಂತ ಹೇಳಿ ತೋರಿಸ್ಬೋದು. ಅಲ್ಲಿರೋದು ನಮಗಿರೋದು ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ, ಅಮ್ಮ, ಅಪ್ಪಾಜಿ, ನಾವಿಷ್ಟು ಜನ. ಆದರೆ ಎಲ್ಲರದ್ದು ಮದುವೆ ಆಗಿದೆ ನಮ್ಮ 3 ಜನ ಮಕ್ಕಳದ್ದು. 3 ಜನ ಮಕ್ಕಳು. ಅಣ್ಣ ಬಂದ್ಬಿಟ್ಟು ಬೆಂಗಳೂರಲ್ಲಿದ್ದಾನೆ, ನಾವು ಹೈದರಾಬಾದಲ್ಲಿದ್ದೀವಿ, ಅಕ್ಕ ಹಾಸನಲ್ಲಿದ್ದಾಳೆ ಇದ್ದಾಳೆ. ಆಮೇಲೆ ಈಗ ನಾನು ಹೋದರೆ ಅಲ್ಲಿ ಯಾರೂ ಇರೋಲ್ಲ, ಅಮ್ಮ ಅಪ್ಪಾಜಿ. ಹಾಗೆ ನಾನು ಅಥರ್ವನ ಕರ್ಕೊಂಡು ಹೋಗ್ತೀನಿ, ನಾನು ಅಥರ್ವ. ಮಗು ಹುಟ್ಟಿದ್ಮೇಲೆ ನಾವು 5 ಜನ ಪಾಪು ಸೇರಿಬಿಟ್ಟು ಇಷ್ಟು ಜನ ಆಗ್ತೀವಿ. ಅಷ್ಟು ಬಿಟ್ಟರೆ ಜಾಸ್ತಿ ಜನ ಇರಲ್ಲ. ನೋಡೋಣ, ಎಲ್ಲರೂ ಬಂದಾಗ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ, ಯಾರ್ಯಾರು ಇದ್ದಾರೆ ನಮ್ಮ ಮನೆಯಲ್ಲಿ ಅಂತ ಹೇಳಿಬಿಟ್ಟು. ಅಷ್ಟೇ, ಇನ್ನೇನು ಹೇಳ್ತಾರೆ. ಮಾರ್ನಿಂಗ್ ಆಯಿತು ಅಂದ್ಕೊಳ್ಳಿ, ಬ್ರಷ್ ಮಾಡೋಕ್ಕೆ ಕೂಡ ಆಗಲ್ಲ. ಹೇಗಿರುತ್ತೆ ಗೊತ್ತಾ ನೋಡಿ, ಬಿಸಿಲಲ್ಲಿ ಕುತ್ಕೊಂಡಿದ್ದೀನಿ. ಬಿಸಿಲಂದ್ರೆ ಏನೋ ಒಂಥರ ಇಷ್ಟ ಆಗ್ತಾಯಿದೆ ನನಗೆ. ಸ್ವೆಟರ್ ಹಾಕ್ಕೊತೀನಿ, ಬಿಸಿಲಲ್ಲಿ ಬರ್ತೀನಿ. ಅಂದರೆ ನನಗೆ ಚಳಿ ಸ್ವಲ್ಪ ಜಾಸ್ತಿ. ಕಾಮನಲ್ಲಿದ್ರೂ ವೆದರ್ಗೆ ಆಪೋಸಿಟ್ ಆಗಿರ್ತೀನಿ ನಾನು. ಅಲ್ಲ, ವೆದರ್ ಹೇಗಿರುತ್ತೋ ಹಾಗಿರ್ತೀನಿ ನಾನು. ಹಾಗಾಗಿ ಚಳಿ ಜಾಸ್ತಿ ಇದ್ದಾಗ, ಈಗ ಮಳೆ ಬಂತು, ಕೋಲ್ಡ್ ಇದೆ ಹವಾಮಾನ ಅಂದರೆ ನಾನು ಫುಲ್ಲು ಕೋಲ್ಡ್ ಆಗಿಬಿಡ್ತೀನಿ. ನನ್ನ ಕೈಕಾಲೆಲ್ಲ ಐಸಲ್ಲಿ ಇಟ್ಟಿರೋ, ಅಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋ ಐಸು ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಯಾವಾಗಲೂ ಸ್ವೆಟರ್ ಒಂದು ವೇರ್ ಮಾಡ್ತಾನೇ ಇರ್ತೀನಿ ಜಾಸ್ತಿ. ಆಮೇಲೆ ಇನ್ನೇನು ಹೇಳೋದು, ಮಾರ್ನಿಂಗ್ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದಾಗಿದೆ ಅಲ್ವಾ, ಬ್ರಷ್ ಮಾಡೋದ್ರಲ್ಲಿದೆ. ಬ್ರಷ್ ಮಾಡಿದ್ರೆ ಸಾಕು, ಸ್ಪೀಡಾಗೆ ವಾಮಿಟ್ ಬಂದೇ ಬಿಡುತ್ತೆ. ಅದು ಬ್ರಷ್ ಮಾಡ್ತಾ ಇದ್ರೇ ಸಾಕು, ಬಂದೇ ಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಪುದೀನ ಸೊಪ್ಪಿರುತ್ತಲ್ವ, ಪುದೀನ ಸೊಪ್ಪಿನ ಪೇಸ್ಟ್ ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ವಾಮಿಟು ಕಂಟ್ರೋಲ್ ಆಗುತ್ತೆ. ಆ ಪುದೀನ ಸೊಪ್ಪಿನ ಪೇಸ್ಟಿಗೆ ಸ್ವಲ್ಪ ಉಪ್ಪು, ಸೋಡಾ ಪುಡಿನ ಮಿಕ್ಸ್ ಮಾಡ್ಕೊತೀನಿ. ನನಗೋಸ್ಕರ ಉಪ್ಪಾಗಿರಲಿ ಸ್ವಲ್ಪ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಬ್ರಷ್ ಮಾಡೋದ್ರಿಂದ ವಾಮಿಟ್ ಬರಲ್ಲ. ಅಷ್ಟೇ. ಇನ್ನು ಮಾರ್ನಿಂಗ್ ಎದ್ದರೆ ಏನು ತಿನ್ನೋದಪ್ಪ ಅನ್ನೋದ್ರೊಳಗೆ ಟೈಮ್ ಹೋಗೇ ಬಿಡುತ್ತೆ. ಹಾಗಾಗುತ್ತೆ. ಇವತ್ತು ಇದಕ್ಕೆ ಒಳ್ಳೆ ಪಲ್ಯ, ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡ್ತೀನಿ. ನಮ್ಮಮ್ಮ ಮಾಡ್ತಾರೆ ತುಂಬ ಚೆನ್ನಾಗಿ. ನಮ್ಮಮ್ಮಂಗಂತೂ ಸೈಡ್ಸ್ ಇಲ್ಲ ಅಂದರೆ ಊಟನೇ ಹೋಗಲ್ಲ. ನನಗೆ ಹಾಗಲ್ಲ, ನಾನು ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆ ಈ ಸೈಡ್ಸ್ ಬೇಕೇ ಬೇಕು ಅನ್ನೋ ಥರನೇ ಏನಿಲ್ಲ. ನನಗೆ ಹೊಟ್ಟೆ ತುಂಬ ಅನ್ನ ಸಾಂಬಾರು ಅಂದರೆ, ನಾನು ಸಾಂಬಾರು ಈ ಕಡೆ ಎಲ್ಲ ಸಾಂಬಾರೇ ಮಾಡಲ್ಲ. ಸಾಂಬಾರು ನೋಡಬೇಕು ಅಂದರೆ ಭಾಳ ಕಷ್ಟ. ಈ ಕಡೆ ಬರೀ ಕರಿ ಅಂತಾರೆ. ಅದೇನು ಕರಿ ತಿಂತಾರೋ ಗೊತ್ತಿಲ್ಲ, ನನಗೆ ಕರಿನೇ ಹಿಡ್ಸಲ್ಲ. ನಂಗೆ ಸಾಂಬಾರು ಬೇಕು. ನಮ್ಮೂರಿಗೆ ಹೋದರೆ ನಾವು ಹೊಟ್ಟೆ ತುಂಬ ಸಾಂಬಾರು ಊಟನ ಮಾಡ್ಬೋದು. ಇಲ್ಲಿದ್ದರೆ ಆ ಕರಿ ಮಾಡಲೇಬೇಕು. ನನಗೋಸ್ಕರ ಅಲ್ದಿದ್ರು ನಮ್ಮ ಮನೆಯವರಿಗೋಸ್ಕರನಾದ್ರು ಮಾಡಬೇಕಲ್ವ, ಮಾಡಿಕೊಡ್ತಿದ್ದೆ. ಈಗಂತೂ ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಬೆಳಗ್ಗೆ ಎದ್ದು ನಾನು ಕಸ ಗುಡಿಸಲ್ಲ, ಒಬ್ಬರು ಕಸ ಗುಡಿಸ್ತಾರೆ ನನ್ನ ಮೈದನ್ನ.
ಆಮೇಲೆ ನಮ್ಮ ಹಸ್ಬೆಂಡು ಮಾರ್ನಿಂಗ್ ಟಿಫಿನ್ ಏನಾದರೂ ಮಾಡ್ಕೊತಾರೆ. ನಾನು ತಿನ್ನಂಗಿದ್ರೆ ತಿನ್ಬೋದು, ಇಲ್ಲ ಅಂದರೆ ನನಗೆ ಹಿಡಿಸಿಲ್ಲ ಅಂದರೆ ನಾನೇ ಏನಾದ್ರು ಮಾಡ್ಕೋಬೇಕಾಗುತ್ತೆ. ನಮ್ಮ ಪಕ್ಕದ ಮನೆಯವರಂತೂ ತುಂಬ ಒಳ್ಳೆಯರಪ್ಪ. ಅವರು ನಾವು ಬಂದು 2 ವರ್ಷ ಆಯ್ತು ಇಲ್ಲೇ ಪಕ್ಕದಲ್ಲ ಅವರು, ನಾವಿಲ್ಲೇ ಇದ್ದು 5 ವರ್ಷ ಆಯಿತು. ಆದರೆ ಪಾಪ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅವರು. ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಹೇಳು, ಮಾಡಿಕೊಡ್ತೀನಿ ಅಂತಲೂ ಹೇಳ್ತಾ ಇರ್ತಾರೆ. ಈಗ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡ್ರೆ ಡೈಲಿ ಏನಾದರೂ ತಂದು ಕೊಡ್ತಾನೆ ಇರ್ತಾರೆ ಅವ್ರು, ತಿನ್ನು ಅಂತ ಹೇಳಿ. ತುಂಬ ಒಳ್ಳೆ ಜನ ಇದ್ದಾರೆ ಅವರು ಕೂಡ. ಹಾಗಾಗಿ ನನಗೆ ಸ್ವಲ್ಪ ಅಷ್ಟೊಂದೇನು ಅನಿಸ್ತಾ ಇಲ್ಲ, ಹೇಗೋ ಮೇಂಟೈನ್ ಆಗ್ತಾ ಇದೆ. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ, ಏನು ಅಡುಗೆ ಮಾಡೋದಪ್ಪ ಅಂತ ಹೇಳಿ. ಏನೋ ಒಂದು ಕೊಡ್ತಾರೆ, ಹಾಗೆ ಹೇಗೋ ದಾಟ್ ಹೋಗ್ತಾಯಿತ್ತು. ಹಾಗೂ ಈಗ ಸ್ವಲ್ಪ ನನಗೆ ಫ್ರೀ ಅನಿಸ್ತು ಅಂದರೆ ಈ ಥರ ಸೊಪ್ಪಿನ ಪಲ್ಯನೋ ಇಲ್ಲಾಂದರೆ ಇನ್ನೇನೋ ಮಾಡ್ಕೊತಾ ಇರ್ತೀನಿ. ಇವತ್ತು ಬೆಳಗ್ಗೆ ಕೂಡ ತಿನ್ನಲಿಲ್ಲ ನಾನು ಟಿಫಿನ್ ಅಂತ ಹೇಳಿಟ್ಟಿವಿ, ಏನೋ ಅನಿಸ್ಲಿ ತಿನ್ನಬೇಕು ಅಂತ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿದೆ. ಆದರೆ ಅದೇನು ಹೊಟ್ಟೆಲಿಲ್ಲ, ಆಗಲೇ ಎಲ್ಲ ಹೋಗಾಯಿತು ರಿಟರ್ನು. ಹಾಗೆ ಆಗುತ್ತೆ, ಅದೇನೋ ಸ್ವಲ್ಪ ಎಷ್ಟು ಸೇರುತ್ತೋ ಅಷ್ಟು ತಿನ್ನಿ ಅಂತ ಹೇಳ್ತಾರೆ. ಆ ಟ್ಯಾಬ್ಲೆಟ್ ಕೊಡ್ತಾರೆ ಡಾಕ್ಟರ್ಸು, ಆ ಟ್ಯಾಬ್ಲೆಟ್ ನುಂಗಿದ್ರೇ ವಾಮಿಟ್ ಬರುತ್ತೆ, ಹಾಗಿರುತ್ತೆ. ಅಯ್ಯೋ ನಮ್ಮ ಕತೆ ಎಲ್ಲ ಯಾಕೆ ಕೇಳ್ತೀರಾ, 5 ತಿಂಗಳಾಗ ತನಕ ಇದೆ ಅಲ್ವಾ. ಅಯ್ಯೋ ನರಕ ದೇವರೇ, ಏನೇನೆಲ್ಲ ಇರುತ್ತಪ್ಪ ಇದು ಅನಿಸುತ್ತೆ, ಹಾಗನ್ಸುತ್ತೆ ಅಷ್ಟೇ. ಸೊಪ್ಪಿನ ಪಲ್ಯ ಹೇಗೆ ಮಾಡ್ತೀವಿ ಅಂತ ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಯಾಕಂದರೆ ನನಗೆ ಆ ಗ್ಯಾಸ್ ಹತ್ರ ಹೋದರೆ ಈ ಒಗ್ಗರಣೆ ಆ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಅಲ್ಲಾಡಿಸ್ತಾ ಇದ್ರು ಅಂದರೆ ನನಗೆ ಆಗಲ್ಲ ಅದು. ಅಯ್ಯೋ ಒಳ್ಳೊಳ್ಳೆ ಎಲೆ ಎಲ್ಲ ಹಾಕ್ಕೊಂಡಿದ್ದಾನೆ ನಮ್ಮ ಹತ್ತಿರ, ಇದು ತೋರಿಸ್ತೀನಿ ಕೊಡು, ವೀಡಿಯೋದಲ್ಲಿ ತೋರಿಸ್ಬಿಟ್ಟು ಕೊಡ್ತೀನಿ. ನೋಡಿ ನಾನು ಚೆನ್ನಾಗಿರೋ ನನ್ನ ಸೊಪ್ಪೆಲ್ಲ ಹಾಕ್ಕೊಂಡು ಕರಿ ಮಾಡ್ತಾ ಇದ್ದಾನೆ. ಕುತ್ಕೊಂಡು ಮುಖ ತೋರ್ಸಲ್ಲಿ, ಫೇಸ್ ತೋರ್ಸ, ಹೆಂಗೆ ಮಾಡಿಟ್ಟಿದ್ದಾನೆ. ನನಗೆ ಬೇಡನೋ, ಎಷ್ಟು ಚೆನ್ನಾಗಿದೆ ನೋಡಿ, ಎಲೆ ಎಲ್ಲ ತಗೊಬಿಟ್ಟಿದ್ದಾನೆ. ಇದೆಲ್ಲ ನನಗೆ ಬೇಕು ಚಿನ್ನ, ಇದನ್ನ ವೇಸ್ಟ್ ಮಾಡಬಾರ್ದು. ಇದೆಲ್ಲ ಇದು ನಿಂಗೆ ಇಷ್ಟ ಕೊಂಡು ಹಾಕಿದ್ದೀನಿ ತಗ, ಓಕೆನಾ? ಓಕೆ ಬಂಗಾರ, ಓಕೆ ಚಿನ್ನ. ಅವನಿಗೆ ಅಡುಗೆ ಮಾಡೋದ್ರಲ್ಲಿ ಕ್ರೇಜ್ ಜಾಸ್ತಿ ಅವನಿಗೆ. ಹಿಂಗೆ ಆದರೆ ನನಗೆ ಮೊದಲು ದೊಡ್ಡ ಕಾಲದ ಹೆಲ್ಪ್ ಆಗುತ್ತೆ ಅನ್ಕೊತೀನಿ. ಯಾವಾಗ ನೋಡಿದ್ರು ಅಡುಗೆ ಮಾಡೋಕ್ಕೆ ಬರ್ತಾನೆ. ಅಡುಗೆ ಅಂತ ನಾನು ಏನು ಕೆಲಸ ಮಾಡಿದ್ರು ಬರ್ತಾರೆ. ಫಸ್ಟ್ ಪೇರೆಂಟ್ಸು ಒಳ್ಳೆ ಕೆಲಸ ಮಾಡಬೇಕು, ಮಕ್ಕಳು ಹೋಗೋ ಒಳ್ಳೆ ಕೆಲಸ ಮಾಡ್ತಾರೆ. ನೀರೆಲ್ಲ ಹಾಕಬಾರ್ದು, ಹೊಡ್ತಾ ಬೀಳುತ್ತೆ ಇವಾಗ ನೀರೆಲ್ಲ ಹಾಕಿದ್ರೆ. ಅಷ್ಟೇ ಗೈಸ್, ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಫಸ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಪ್ಪ. ಯಾಕಂದರೆ ನನಗೆ ಗೊತ್ತಾಗಿದೆ ಈಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಪಾಪ ಅವರೆಲ್ಲ ಭಾಳ ಕೆಲಸ ಎಲ್ಲ ಕೊಡೋಕೆ ಹೋಗಬೇಡಿ, ಆದಷ್ಟು ಕೆಲಸನ ಕಡಿಮೆ ಮಾಡಿ. ಕೊಡು ಚಿನ್ನ, ಅವ್ರು ನಂಗೆ ಬೇಕು. ನೀನು ಬೇರೆ ಕೊಡ್ತೀನಿ ಸರಿ. ಆದಷ್ಟು ಕೆಲಸನ ಕಡಿಮೆ ಮಾಡಿಸಿ, ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಮನಸ್ಸನ್ನ ಫ್ರೀಯಾಗಿರೋಕ್ಕೆ ನೋಡಬೇಡಿ. ನೈಟ್ ಅಂತೂ ನಿದ್ದೆ ಬರಲ್ಲ, ಅದು ಒಂದು ಸಿಮ್ಟಮ್ಸು. ಇದು ಅವರಾಗಿ ಮಲ್ಕೊಂಡು ಫೋನ್ ನೋಡಬೇಕು ಅನ್ನೋ ಥರ ಏನಿಲ್ಲ, ನಿದ್ದೆ ಬಂದಿಲ್ಲ ಅಂತ ಫೋನ್ ಇಟ್ಕೊತಾರೆ ಅಷ್ಟೇ. ನನಗೂ ಅಷ್ಟೇ, ನಿದ್ದೆನೇ ಬರಲ್ಲ. ಸುಮ್ಮನೆ ಫೋನ್ ಆಫ್ ಮಾಡಿದ್ರೂ ನಿದ್ದೆ ಬರಲ್ಲ. ಅಯ್ಯೋ ನಿದ್ದೆ ಬರ್ತಿಲ್ಲಲ್ಲ ಅಂತಲೇ ಫೋನ್ ಇಟ್ಕೋಬೇಕಾಗುತ್ತೆ. 1-1:30 ತನಕ ನಿದ್ರೆನೇ ಬರಲ್ಲ, ಹೀಗೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ ಮಾಡಿ ಅಷ್ಟೇ. ಸ್ವಲ್ಪ ತಿನ್ನಕ್ಕೆ ಅದು ಇದು ತಂದ್ಕೊಡಿ. ನಮ್ಮ ಮನೇಲಂತೂ ಪಾಪ ತಿನ್ನಕ್ಕೆ ಅವೆಲ್ಲ ನೀರೆಲ್ಲ ಹಾಕ್ಬಾರ್ದು, ಆ ಥರ ಹೊಡ್ತಾ ಬಿಡುತ್ತೆ. ಇವಾಗ ನೀರು ಹಾಕೊಂಡು ಅಡುಗೆ ಮಾಡ್ತಾನಂತೆ ನೋಡಿ. ಇಷ್ಟು ಮಾಡಿದ್ದಾನೆ, ಆಗಲೇ ಪಲ್ಯ ಮಾಡಿ ಹಾಕಿದ್ದು ರೆಡಿ ಆಗಿದೆ. ನಾನು ತಿನ್ನೋದೊಂದೇ ಬಾಕಿ. ವಾಟ್ರೆಲ್ಲ ಹಾಕಂಗಿಲ್ಲ ಚಿನ್ನ, ಹೊಡ್ತಾ ಬಿಡುತ್ತೆ. ನೀನು ಹಿಂಗೆಲ್ಲ ಹಾಕಿದ್ರೆ ಓಕೆ ಅಷ್ಟೇ. ತಿನ್ನೋಕ್ಕೆ ತುಂಬ ತಂದಿರ್ತಾರೆ ನಮ್ಮ ಮನೇಲಿ. ಆರೆಂಜು, ಆ್ಯಪಲ್ಲು, ಚಕ್ಕಿ, ಚಕ್ಲಿ, ನಿಪ್ಪಟ್ಟು, ಬನಾನ, ಮತ್ತೇನು ತಂದಿರ್ತ ಚಿನ್ನ, ಪೊಮಗ್ರಾನೇಟು. ನೀವು ದೇವರೇ ತಿನ್ನೋಕ್ಕೆ ಆಗಲ್ಲ ಅವೆಲ್ಲ ನೋಡಿದ್ರೆ, ಹಂಗೆ ಆಗ್ಬಿಡುತ್ತೆ. ಏನು ಮಾಡೋದು, ಆದಷ್ಟು ತಿನ್ನಬೇಕು ಅಂತಾರೆ. ನಾವು ತಿನ್ನೋಂಥದ್ದು ನಮಗೆ ಸಿಗಲ್ಲ. ಪಾಪ ಗಂಡಸರು ಏನು ಮಾಡಿಕೊಡ್ತಾರೆ ಹೇಳಿ, ಏನೋ ಅವ್ರ ಕೈಯಲ್ಲಾಗಿರೋದನ್ನ ತಂದು ಕೊಡ್ತಾರೆ. ಓಕೆ, ಈ ವಿಡಿಯೋದಲ್ಲಿ ನೋಡಿ ನಮ್ಮ ಅನಿಸಿಕೆ ಎಲ್ಲ ಏನು ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ. ಆಮೇಲೆ ನಾನು ಹೇಳಿದ್ನಲ್ವ, ಊರಿಗೆ ಹೋದ್ಮೇಲೆ ನಮ್ಮ ಊರ ಸೈಡೆಲ್ಲ ವೆದರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮದು ಮಲೆನಾಡಲ್ವಾ, ಆ ಕಡೆ ಸೈಡು ಚೆನ್ನಾಗಿರುತ್ತೆ. ಹೋದಾಗ ವೀಡಿಯೋ ಮಾಡ್ತಿರ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಬಾಯ್ 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 ಮಾಡಪ್ಪ ಅಥರ್ವ, ಬಾಯ್.